ಬಣ್ಣದ ಗೀಳು ಹೇಗೆ ಬಂತು ಸತೀಶ್ ಸರ್ಗೆ ಅಂತ? ಬಣ್ಣದ ಗೀಳು ಗೊತ್ತಿಲ್ಲ ನನಗೆ. ಅಂದರೆ ಇದು ಈ ನನಗೆ ಗೊತ್ತಿದ್ದಂಗೆ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಇದು ನನಗೆ ತುಂಬ ಆಸೆ ಇತ್ತು ಅಂತ ಅನಿಸುತ್ತೆ, ಆಸಕ್ತಿ ಇತ್ತು ಅಂತ ಅನಿಸುತ್ತೆ, ಸಬ್ಕಾನ್ಷಿಯಸ್ ಲೆವೆಲಲ್ಲೇ ನನಗೆ ಇತ್ತು ಅಂತ ಅನಿಸುತ್ತೆ. ಬಿಕಾಸ್ ಯಾಕೆಂದರೆ ಚಿಕ್ಕ ವಯಸ್ಸಲ್ಲೇ ನಾನೇನೋ ತೆಂಗಿನಕಾಯಿ ಕದ್ಕೊಂಡು ನಮ್ಮ ಮನೆಯಿಂದ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡೋದಾಗ್ಬೋದು, ಟೆಂಟ್ಗೆ ಹೋಗಿ ಅವಾಗೆಲ್ಲ ₹1 2 ಕೊಟ್ಬಿಟ್ಟು ಟಿಕೆಟ್ ತೊಗೊಂಡು ಸಿನಿಮಾ ನೋಡ್ತಾ ಇದ್ವಿ. ನನಗೆ ಇನ್ನೂ ನೆನಪಿದೆ, ಎಲ್ಲ ಟ್ಯಾಕೇಜ್ ಹೆಸರುಗಳು, ಟೆಂಟ್ ಹೆಸರುಗಳು ನೆನಪಿದೆ. ದೊಡ್ಡಿನಲ್ಲಿ KM ದೊಡ್ಡಿನಲ್ಲಿ ಸಿನಿಮಾ ನೋಡೋಕೆ ಹೋಗ್ತಿದ್ದು, ಸುಮಾ ಥಿಯೇಟ್ರ್ ಆಗ್ಬೋದು, ಮಾರುತಿ ಚಿತ್ರಮಂದಿರ ಅವಾಗ ತಾನೇ ಅಣ್ಣವ್ರು ಬಂದು ಉದ್ಘಾಟನೆ ಮಾಡಿದ್ದಾರೆ ಅದಾಗ್ಬೋದು. ಆಮೇಲೆ ಈ ಕಬ್ಬನ್ ಫ್ಯಾಕ್ಟ್ರಿ ರೋಡಲ್ಲಿ ಒಂದು ಟೆಂಟ್ ಇತ್ತು, ಆ ಟೆಂಟ್ಗೆ ಹೋಗ್ತಿದ್ವಿ ಸಿನಿಮಾ ನೋಡೋಕ್ಕೆ. ಆ ಟೈಮಲ್ಲಿ ಒಂಥರ ಎಕ್ಸ್ಟ್ರಾಡಿನರಿ ಮತ್ತು ಕಲರ್ಫುಲ್ ಬಾಲ್ಯ ಅಂತ ಹೇಳ್ಬೋದು. ಅಂದರೆ ಒಂಥರ ನನ್ನ ಲೈಫಿನ ಈ ಬಾಲ್ಯ ಇದೆಯಲ್ಲ, ನನಗೆ ಕಷ್ಟಗಳಿತ್ತು, ಕಷ್ಟಗಳಿಗೂ ನನ್ನ ಬಾಲ್ಯಕ್ಕೂ ಅಂದರೆ ಜೀವನಕ್ಕೂ ಸಂಬಂಧ ಇಲ್ಲ. ಜೀವನ ತುಂಬ ಕಲರ್ಫುಲ್ಲಾಗಿತ್ತು, ತುಂಬ ಎಂಜಾಯ್ ಮಾಡ್ತಿದ್ವಿ ನಾನು, ನನ್ನ ಸ್ನೇಹಿತರುಗಳಾಗ್ಬೋದು ಎಲ್ಲರೂ. ಅದು ಇವಾಗಲೂ ಮೆಲ್ಕಾಗ್ತಾ ಇರ್ತೀನಿ ಕೂತ್ಕೊಂಡು ನನ್ನ ಸ್ನೇಹಿತರ ಜೊತೆ, ಇವಾಗಲೂ ಮಾತಾಡ್ತೀನಿ. ಇವಾಗಲೂ ಊರಲ್ಲಿ ಯಾರಿದ್ದಾರೆ, ಯಾರು ಸತ್ತೋಗಿದ್ದಾರೆ, ಯಾರು ಬದುಕಿದ್ದಾರೆ, ಈ ಅಕ್ಕಪಕ್ಕ ಮನೆಯವ್ರು ಏನು ಮಾಡ್ತವ್ರೆ, ಇವ್ರೇನು ಮಾಡ್ತವ್ರೆ, ಆ ಊರು ಹೆಂಗೆ ನಡೀತಾ ಇದೆ, ಈ ಊರು ಹೆಂಗೆ ನಡೀತಾ ಇದೆ, ಊರ ಕಡೆ ಹೋಗ್ತಾ ಇದ್ದಾರೆ ನನ್ನ ಗಾಡಿ ಹಿಂಗೆ, ಅದೆಲ್ಲವೂ ರೀಕಾಲ್ ಮಾಡ್ಕೋತಾ ಇರ್ತೀನಿ. ಆ್ಯಂಡ್ ಎಲ್ಲ ಸ್ನೇಹಿತರುಗಳನ್ನ, ಎಲ್ಲ ಕ್ಲಾಸಲ್ಲಿ ಇದ್ದವ್ರು. ನಾನು 8th ಚುಂಚನಗಿರಿ ಓದಿದ್ದು, 9th ಬಂದು ನಾನು ಅನಕೆರೆಯಲ್ಲಿ ಓದಿದ್ದು, 10th ಕರಡ್ಕೆರೆಯಲ್ಲಿ ಓದಿದ್ದು. ಅಲ್ಲಿ ಟೀಚರ್ಗಳು, ಅಲ್ಲಿ ಸ್ಟೂಡೆಂಟ್ಸು, ಅದ್ರ ಜೊತೆಗಿದ್ದ ಸ್ನೇಹಿತರುಗಳು. ನಾನು ನೇವಿಲಿದ್ದೆ ಆ್ಯಕ್ಚುಲಿ 9th. ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ನಾನು ನೇವಿನಲ್ಲಿ ಏನೋ ಗನ್ನೆಲ್ಲ ಕೊಟ್ಟಿದ್ರು ನಮಗೆ, ಶೂಟ್ ಮಾಡ್ತಾಯಿದ್ವಿ ದಮ್ 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 ಅಂತ. ನಾನು ಪಾಲಕ್ಕಾಡ್ ಟ್ರೈನಿಂಗ್ ಹೋಗಿದ್ದೆ, ಮಾನಸ ಗಂಗೋತ್ರಿ ಟ್ರೈನಿಂಗ್ ಹೋಗಿದ್ದೆ. ಇದೆಲ್ಲ ಇದೆಯಲ್ಲ ಒಂಥರ ನನ್ನ ಜರ್ನಿನೇ. ಇವತ್ತು ಬಹುಶಃ ಅನಿಸ್ತದೆ ಸತೀಶ್ ನಿವಾಸಂ ಅವರು ಅಷ್ಟೊಂದು ಕಷ್ಟಪಟ್ಟರು, ಹಿಂಗೆಲ್ಲ ಜರ್ನಿ ಮಾಡೋರು, ಹಿಂಗೆಲ್ಲ ಇದೆಲ್ಲ ಜರ್ನಿ ಇರೋದಕ್ಕೆ ನನ್ನ ಬದುಕು ಒಂಥರ ಕಲರ್ಫುಲ್ ಆಗಿದೆ. ಮತ್ತು ನನ್ನ ಮೆಮೊರೀಸ್ ಎಲ್ಲ ತುಂಬ ರಿಚ್ ಆಗಿದೆ, ತುಂಬ ಶ್ರೀಮಂತವಾಗಿದೆ ನನ್ನ ನೆನಪುಗಳೆಲ್ಲ. ಹಾಗಾಗಿನೇ ನಾನು ಕೂತ್ಕೊಂಡ್ರೆ 2 hours 3 hours ನಿರರ್ಗಳವಾಗಿ ಗಂಟೆಗಟ್ಟಲೆ ಮಾತಾಡಬಲ್ಲೆ. ಯಾಕೆಂದರೆ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಸಾಲಾಗಿದೆ. ಆ್ಯಂಡ್ ಅದರ ಎಲ್ಲದ್ರ ಬಗ್ಗೆ ಖುಷಿ ಇದೆ ನನಗೆ, ಅದೆಲ್ಲದರ ಬಗ್ಗೆ ನೆಮ್ಮದಿ ಇದೆ ನನಗೆ. ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ನನ್ನ ಜರ್ನಿ ಇಲ್ಲಿವರೆಗೂ ಬರೋದಕ್ಕೆ ನೀವು ಕೇಳಿದ್ರಲ್ಲ, ಏನು ನಿಮಗೆ ಕಾರಣ, ರೀಸನ್ ಏನು, ಯಾರು ಪುಷ್ ಮಾಡಿದ್ದು ಅಂತ, ಅದೇ ಒಂದೊಂದೇ ಪುಷ್ ಮಾಡ್ತಾ ಹೋಗುತ್ತೆ ನಿಮಗೆ. ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರಗಳೇ ಪುಷ್ ಮಾಡ್ತಾ ಇರುತ್ತೆ ಲೈಫಲ್ಲಿ. ಸೊ ಸತೀಶ್ ನಿವಾಸಂ ಅವರು ನಾವು ಕಣ್ಣಗೆ ಸ್ನೇಹ ಜೀವಿ, ಜೊತೆಗೆ ಭಾವುಕ ಜೀವಿ. ಸೊ ಕೆಲವೊಂದು ಸಲ ಮೊನ್ನೆ ನಿಮ್ಮ ಒಂದು ಅಮ್ಮ ಅವರು ಇದಾದಾಗೂ ಇರ್ಬೋದು, ನಿಮ್ಮ ಸ್ನೇಹಿತ ಸಂಚಾರಿ ವಿಜಯ್ ಅವರು ವಿಚಾರಗಳೆಲ್ಲ ನೋಡಿದಾಗ ಹಳೆಯ ನೆನಪುಗಳು, ಊರ ಕಡೆ ಹೋಗ್ತೀನಿ ಅಂತ ಅಂದರೆ, ಸೊ ಆ ಸಮಯದಲ್ಲಿ ನಿಮಗೆ ತುಂಬ ಕಾಡುವಂಥ ನೆನಪುಗಳು ಯಾವುದು ಸರ್? ಊರು ಅಂದ ತಕ್ಷಣ ಓನೇ ಬರೋದು ಫಸ್ಟು, ನಮ್ಮ ತಾಯಿನೇ. ಆ್ಯಂಡ್ ತಾಯಿ ಮತ್ತು ನನ್ನ ಫ್ಯಾಮಿಲಿ, ನಮ್ಮ ಅಣ್ಣಂದರು. ಆ್ಯಂಡ್ ಊರು ಅಂದ ತಕ್ಷಣ ಸ್ನೇಹಿತರುಗಳಿದ್ದಾರೆ ಒಂದಷ್ಟು ಜನ, ಅವೆಲ್ಲ ನೆನಪಾಗ್ತವೆ. ಅಂದರೆ ಹೋದ ತಕ್ಷಣ ನನ್ನ ಸ್ನೇಹಿತರುಗಳಿಗೆ ಫೋನ್ ಮಾಡಿ ನಾನು ಜಾಸ್ತಿ ಟೈಮ್ ಕಳೆಯೋದು ಗದ್ದೆ ಹತ್ರ. ನಾನು ಮನೆ ಹತ್ರ ಇರಲ್ಲ, ನಾನು ಗದ್ದೆ ಹತ್ರ ಹೋಗಿ ತೆಂಗಿನ ಮರದ ಕೆಳಗಡೆ ಒಂದು ಚಾಪೆ ಹಾಸ್ಕೊಂಡು ಮಲ್ಕೊಂಡ್ಬಿಡ್ತೀನಿ. ಅಲ್ಲಿ ನಮ್ಮ ತಾಯಿ ಸಮಾಧಿ ಅಲ್ಲೇ ಇದೆ. ಆ್ಯಂಡ್ 1 ವರ್ಷದಿಂದ ಯಾಕೋ ಗೊತ್ತಿಲ್ಲ ನಂಗೆ ತುಂಬ ನಾನೇ ಅವಾಯ್ಡ್ ಮಾಡಿದೆ, ಅವನ್ನ ನೋಡೋದಕ್ಕೆ ಹೋಗಲಿಲ್ಲ, ಸಮಾಧಿ ನೋಡೋಕ್ಕೆ ಹೋಗಲಿಲ್ಲ. ಬಿಕಾಸ್ ತುಂಬ ಎಮೋಷ್ನಲ್ ಆಗ್ತಾಯಿದೆ. ಆ್ಯಂಡ್ ರಾತ್ರಿ ಹಗಲು ಮಲ್ಕೊಂಡ್ರೆ ಸಾಕು ಕನ್ಸಲ್ಲಿ ಬಂದುಬಿಡೋಳು. ಅಂದು ಇವತ್ತು ಬರ್ತಾಳೆ ಪ್ರತಿನಿತ್ಯ. ಆ್ಯಂಡ್ ಅವಳು ನಾನು ನೋಡಲ್ಲ ಜಾಸ್ತಿ, ಅಂದರೆ ಅವಳ ವಿಚಾರಗಳನ್ನ, ಅವಳ ವೀಡಿಯೋಸ್ ಆಗಲಿ ಇನ್ನೊಂದಾಗಲಿ ಜಾಸ್ತಿ ನೋಡಲ್ಲ. ನೋಡಿದ್ರೆ ತುಂಬ ಅದು ಡಿಸ್ಟರ್ಬ್ ಮಾಡುತ್ತೆ ನನ್ನನ್ನು. ಅಂದರೆ ಅವಳು ಇಲ್ಲ ಅನ್ನೋದೊಂದು ಐತಲ್ಲ, ಅವಳಿಲ್ಲ ಅಂದಾಗ ನನಗೆ ಇಡೀ ಪ್ರಪಂಚದಲ್ಲಿ ಏನೂ ಇಲ್ಲ ಅಂತ ಅನ್ಸ್ಬಿಡ್ತದೆ. ಐ ಡೋಂಟ್ ನೋ ವೈ. ನಾನೆಲ್ಲ ತಿಳ್ಕೊಂಡಿದ್ರು, ಎಲ್ಲ ಓದಿದ್ರು, ಏನೇ ಮಾಡಿದ್ರು ಕೂಡ ಅವಳಿಲ್ಲ ಅನ್ನೋದೊಂದು ನೆನಪು ಮಾತ್ರ ತುಂಬ ಕಾಡುತ್ತದು. ಹಾಗಾಗಿ ಸ್ವಲ್ಪ ನಾನೇ ಅವಳ ವಿಚಾರಗಳನ್ನ ಅವಾಯ್ಡ್ ಮಾಡ್ತಾ ಇರ್ತೀನಿ. ಯಾಕೆಂದರೆ ಬದುಕು ಮುಂದೆ ಸಾಗಬೇಕಲ್ಲ.